ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಸ್ಟೂಡೆಂಟ್ಸ್ ಮನೇಲಿ ಎಲ್ಲರ ಮನೇಲೂ ಕೂಡ ಒಂದು ಸಣ್ಣ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನೋದು ಬಂದೇ ಬರುತ್ತೆ ಓದೋ ವಿಚಾರದಲ್ಲಿ. ಸೊ ಇವತ್ತು ನಾವು ಒಂದು ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ. ಇದು ಬಂದು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಅಂತ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ಗೆ 1 ಲಕ್ಷದವರೆಗೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಅವರು PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ITI ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಯಾವುದಾದ್ರೂ ಆ ಕ್ಯಾಟಗರೀಸ್ ಅಲ್ಲಿ ಬರ್ಬೋದು. ಸೊ ಅವರಿಗೆ 1 ಲಕ್ಷದವರೆಗೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಇದರಲ್ಲಿ ನಾವು ಯಾರ್ಯಾರು ಅಪ್ಲೈ ಮಾಡ್ಬೋದು, ಎಷ್ಟು ಹಣ ಸಿಗತ್ತೆ, ಮತ್ತೆ ಅವ್ರ ಎಲಿಜಿಬಿಲಿಟಿ ಏನು, ಅರ್ಹತೆ ಏನು ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕೆ, ಆಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಆಮೇಲೆ ಇಲ್ಲಿ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಯಾವ ರೀತಿ ನೀವು ನಿಮ್ಮ ಒಂದು ಏನಂತೀರ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗುತ್ತೆ, ಅದು ಪ್ರೋಸೆಸ್ ಏನು ಅಂತ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾರು ಅಪ್ಲೈ ಮಾಡ್ಬೋದು ಅದನ್ನ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಪ್ರೊಫೆಷನಲ್ ಕೋರ್ಸಸ್ ಇವಾಗ ಮೆಡಿಕಲ್, ಇಂಜಿನಿಯರಿಂಗ್ ಎಕ್ಸೆಟ್ರಾ, ಮೆಡಿಕಲ್ ಆಗಿರ್ಬೋದು, ಆರ್ಕಿಟೆಕ್ಚರ್, ಏರೋಸ್ಪೇಸ್, ಜೆನೆಟಿಕ್ಸ್, ಎಕನಾಮಿಕ್ ಮುಂತಾದ ಪ್ರೊಫೆಷನಲ್ ಡಿಗ್ರಿಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ಕಂಡೀಷನ್ ಏನು ಅಂತ ಅಂದರೆ ಅವರು ಮಿನಿಮಮ್ 80% ಮಾರ್ಕ್ಸ್ ಇರಬೇಕು. ಓಕೆನಾ? ಸೊ ಇದರಿಂದ ಈ ಥರ ಕೋರ್ಸಸ್ಗಳಿಗೆ ಓದ್ತಿರೋರು 80% ಮೇಲೆ ಅವರ ಮಾರ್ಕ್ಸ್ ಇದ್ದು ಅಕಸ್ಮಾತ್ ಅಪ್ಲೈ ಮಾಡಿದ್ರೆ ಅವರ ಟ್ಯೂಷನ್ ಫೀ ಇರುತ್ತಲ್ವಾ, ಅದರಲ್ಲಿ 80% ಕೂಡ ಅವರಿಗೆ ಸಪೋರ್ಟ್ ಸಿಗುತ್ತೆ. 80% ಅಂದರೆ ಇವಾಗ 80% ಮ್ಯಾಕ್ಸಿಮಮ್ 1 ಲಕ್ಷದವರೆಗೂ ಕೂಡ ಅವರಿಗೆ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಡಿಪ್ಲೊಮೊ, ಡಿಗ್ರಿ ಮತ್ತು ಡಿಪ್ಲೊಮೊ ITI ಸ್ಟೂಡೆಂಟ್ಸ್ ಅವರಿಗೆ. ಸೊ ಇವಾಗ BA ಆಗಿರ್ಬೋದು, BCom ಆಗಿರ್ಬೋದು, BSc, ಡಿಪ್ಲೊಮೊ, ITI ಓದ್ತಿರ್ತಾರಲ್ವಾ, ಆ ವಿದ್ಯಾರ್ಥಿಗಳು ಅಪ್ಲೈ ಮಾಡೋಕ್ಕೆ ಅವ್ರಿಗೂ ಕೂಡ ನಿಮಗೇನ ಅಮೌಂಟ್ ಸಿಗುತ್ತೆ, ಲೈಕ್ ಸ್ಕಾಲರ್ಶಿಪ್ ಅನ್ನೋದು ಸಿಗುತ್ತೆ. ಸೊ ಇವಾಗ ಅವ್ರೇನಾದ್ರೂ 60% ಸ್ಕೋರ್ ಮಾಡಿದ್ರೆ ಸೊ ಅವರಿಗೆ ಮಿನಿಮಮ್ ಅಂದ್ರೆ 12,000 ಅನ್ನೋಷ್ಟು ಬರುತ್ತೆ. ಆಮೇಲೆ 81 90 ಅಂಕ ಇದ್ರೆ, ಪರ್ಸೆಂಟ್ ಇದ್ರೆ 15,000 ಸಿಗುತ್ತೆ. ಆಮೇಲೆ 91% 90ಕಿನ ಮೇಲೆ ಇದ್ರೆ ಆಲ್ಮೋಸ್ಟ್ 18,000 ಅವರಿಗೆ ಬರುತ್ತೆ. ಓಕೆನಾ? ಸೊ ಆಮೇಲೆ 11th 12th PUC ಸ್ಟೂಡೆಂಟ್ಸ್ ಅವ್ರಿಗೂ ಕೂಡ ಅಷ್ಟೇ ಮಾರ್ಕ್ಸ್ ಆಧಾರದ ಮೇಲೆ ಅವ್ರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಅವ್ರದ್ದೇನಾದ್ರೂ ಮಾರ್ಕ್ಸ್ 60 to 80% ಇದ್ರೆ ಅವರಿಗೆ 10,000 ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ. ಸೊ 81 90% ಇದ್ರೆ ಸೊ ಅವರಿಗೆ ಮಿನಿಮಮ್ ಅಂದ್ರೂ 12,000 ಬರುತ್ತೆ. ಓಕೆನಾ? 91% ಮೇಲೆ ಇದ್ರೆ 15,000 ಬರುತ್ತೆ ಅಷ್ಟೇ. ಸೊ ಇವಾಗ ಇಲ್ಲಿ ಇಷ್ಟೆಲ್ಲ ನೋಡಿದ್ಮೇಲೆ ಅವರಿಗೆ ಮಾರ್ಕ್ಸ್ ಮೇಲೆ ಏನಾಗುತ್ತೆ, ಅಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾ ಹೋಗುತ್ತೆ. ಇಲ್ಲಿ ಅದ್ರ ಜೊತೆಗೆ ಇನ್ಕಮ್ ಕಂಡೀಷನ್ ಕೂಡ ಇರುತ್ತೆ. ಓಕೆನಾ? ಸೊ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಏನಾದ್ರೂ 2.5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಸೊ ಅವರಿಗೆ ತುಂಬಾ ಪ್ರಯಾರಿಟಿ ಸಿಗತ್ತೆ, ಮತ್ತೆ ಆಲ್ಮೋಸ್ಟ್ ಸೆಲೆಕ್ಟ್ ಆಗುವಂತ ಚಾನ್ಸ್ ಹೈ ಪ್ರಯಾರಿಟಿ ಇರುತ್ತೆ. ಆಮೇಲೆ ಜಾಸ್ತಿ ಪ್ರಿಫರೆನ್ಸಸ್ಸು ಯಾರಿಗೆ ಕೊಡ್ತಾರೆ ಅಂತ ಅಂದರೆ ಗರ್ಲ್ಸ್ ಸ್ಟೂಡೆಂಟ್ಸಿಗೆ, SC ST ಆಗಿರ್ಬೋದು, ಡಿಸೇಬಲ್ಡ್ ಪೀಪಲ್ಸ್ ಆಗಿರ್ಬೋದು, ಇವರಿಗೆ ತುಂಬ ಸ್ಪೆಷಲ್ ಆಗಿ ಪ್ರಯಾರಿಟಿ ಕೊಡ್ತಾರೆ ಅವರಿಗೆ. ಆಮೇಲೆ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸು ಬೇಕಾಗತ್ತೆ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕೆ ಅಂತ ಅಂದರೆ ಸೊ ಆಧಾರ್ ಕಾರ್ಡು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟು ಅಥವಾ ಸ್ಯಾಲರಿ ಸ್ಲಿಪ್ಪು, ಆಮೇಲೆ ಅಡ್ಮಿಷನ್ ಪ್ರೂಫು ಅಥವಾ ನಿಮ್ಮ ಕಾಲೇಜ್ ID, ಆಮೇಲೆ ಫೀಸ್ ರಿಸಿಪ್ಟ್ ಆಗಿರ್ಬೋದು, ಆಮೇಲೆ ನಿಮ್ಮ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಕಾಪಿ ಆಗಿರ್ಬೋದು, ಮತ್ತೆ ಕ್ಯಾಸ್ಟ್ ಡಿಸಬಿಲಿಟಿ ಸರ್ಟಿಫಿಕೇಟ್. ಸೊ ಕ್ಯಾಸ್ಟ್ ಅಥವಾ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಪ್ಲಿಕೇಬಲ್ ಇದ್ರೆ ನಿಮಗೆ ಈ ಒಂದು ಡಾಕ್ಯುಮೆಂಟ್ಸ್ ಕೂಡ ಬೇಕಾಗತ್ತೆ. ಆಮೇಲೆ ಇಂಪಾರ್ಟೆಂಟ್ ಏನಂತ ಅಂದ್ರೆ ಇಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಕೂಡ ಅಪ್ಲೋಡ್ ಮಾಡ್ತೀರಾ, ಅಂದ್ರೆ ನಿಮ್ಮ ಪಾಸ್ಬುಕ್ ಫೋಟೋ ಕೂಡ ಅಪ್ಲೋಡ್ ಮಾಡ್ತೀರಾ. ಸೊ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಕೊಡಬೇಕಾದ್ರೆ ಅಥವಾ ಅಪ್ಲೋಡ್ ಮಾಡಬೇಕಾದ್ರೆ ಹುಷಾರಾಗಿರಿ. ಲೈಕ್ ಏನು ಅಂತ ಅಂದರೆ ಕರೆಕ್ಟಾಗಿರೋ ಬ್ಯಾಂಕ್, ಅಂದರೆ ನಿಮಗೆ ಯೂಶ್ವಲ್ ಆಗಿ SSP ಆಗಲಿ, ಬೇರೆ ಒಂದು ಸ್ಕಾಲರ್ಶಿಪ್ಸ್ ಆಗಲಿ ಯಾವ ಬ್ಯಾಂಕ್ಗೆ ಬರುತ್ತೆ ಅದನ್ನು ನೀಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡೋದಾಗಲಿ ಹುಷಾರಾಗಿ ಕೊಡಿ. ಯಾಕೆ ಅಂತಂದರೆ ಒಂದು ತಪ್ಪಾದರೂ ಕೂಡ ಅಕಸ್ಮಾತ್ ಸೆಲೆಕ್ಟ್ ಆದರೂ ಕೂಡ ವೇಸ್ಟ್ ಆಗುತ್ತೆ. ಓಕೆನಾ? ಅದರಿಂದ ಫಸ್ಟ್ ಆಫ್ ಆಲು ಹೇಳಬೇಕು ಅಂದರೆ ಈ ಒಂದು ಸ್ಕಾಲರ್ಶಿಪ್ಪು Feb 1ಗೆ ಲಾಸ್ಟ್ ಡೇಟ್ ಕೊಟ್ಟಿದ್ರು. ಬಟ್ ಆದಮೇಲೆ ಅವರು Feb 15 ಎಕ್ಸ್ಟೆಂಡ್ ಮಾಡಿದ್ರು. ಅದಾದಮೇಲೆ Feb 18, ಇವಾಗ Feb 28 ಕೂಡ ಇವಾಗ ಎಕ್ಸ್ಟೆಂಡ್ ಮಾಡಿದರೆ. ಸೊ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ
ನೀವು ಅಪ್ಲೈ ಮಾಡಿದ್ದಾದ್ಮೇಲೆ ನಿಮಗೆ ಏನು ಇಮೇಲ್ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ಸಬ್ಮಿಷನ್ ಆಗಿದೆ ಅಂತ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಸೆಲೆಕ್ಟ್ ಆಗಿದ್ರೆ ಕ್ವಾಲಿಫೈಡ್ ಟು ನೆಕ್ಸ್ಟ್ ರೌಂಡ್ ಅಂತ ಇರುತ್ತೆ. ಅದಾದಮೇಲೆ ನೀವು ವಿಡಿಯೋ ಇಂಟರಾಕ್ಷನ್ ಅಂತ ಇರುತ್ತೆ. ಕೆಲವೊಂದು ಕ್ವೆಷನ್ಗಳಿರುತ್ತೆ. ಅದು ನೀವು ವಿಡಿಯೋ ಮುಖಾಂತರ ವಿಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಅದನ್ನೆಲ್ಲ ಅವರು ಒಂದು ಎಲ್ಲ ಏನಂತೀರ ಎಲ್ಲ ವೆರಿಫೈ ಮಾಡಿ ಅದಾದಮೇಲೆ ನಿಮಗೆ ಹೋಮ್ ವಿಸಿಟ್‌ಗೆ ಅಂತ ಕಾಲ್ ಬರುತ್ತೆ. ಲೈಕ್ ಅವರು ನಿಮ್ಮ ಮನೆಗೆ ಬಂದು ಎಲ್ಲ ಚೆಕ್ ಮಾಡಿಕೊಂಡು ಒಂದು ಕಡೆಯಿಂದ ಅದಾದಮೇಲೆ ಅವರು ಅದನ್ನು ರಿಪೋರ್ಟ್ ಮಾಡಾದ್ಮೇಲೆ ಸೆಲೆಕ್ಷನ್ ಆಗಿದೆ ಅಂತ ನಿಮಗೊಂದು ಕಾಲ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಸ್ವಲ್ಪ ಮಂತ್ಸ್ ಆದಮೇಲೆ ಅದು ನಿಮ್ಮ ಅಮೌಂಟ್ ಕ್ರೆಡಿಟ್ ಆಗುತ್ತೆ ನಿಮ್ಮ ಬ್ಯಾಂಕ್‌ಗೆ. ಸೊ ದಿಸ್ ಈಸ್ ಏನಂತೀರ ಪ್ರೊಸೀಜರ್ ಈ ಥರನೇ ಇರುತ್ತೆ. ಆಮೇಲೆ ನೀವು ಎಲ್ಲಿ ಅಪ್ಲೈ ಮಾಡ್ಬೋದು ಅಂತ ಅಂದರೆ ಬಡಿ ಫಾರ್ ಸ್ಟಡಿ ಅನ್ನೋ ಪೋರ್ಟಲ್ ಮೂಲಕ ನೀವು ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಸ್ಟೂಡೆಂಟ್ಸು ಮನಿ ಪ್ರಾಬ್ಲಮ್ ಇದ್ದರೆ ಡ್ರೀಮು ಕ್ಯಾನ್ಸಲ್ ಮಾಡಕ್ಕೆ ಹೋಗಬೇಡಿ. ಈ ರೀತಿ ಸ್ಕಾಲರ್‌ಶಿಪ್ ನಿಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಸಪೋರ್ಟ್ ಆಗುತ್ತೆ. ಸೊ ನಿಮಗೆ ಎಲಿಜಿಬಲ್ ಇದ್ದರೆ ಡಿಲೇ ಮಾಡಕ್ಕೆ ಹೋಗಬೇಡಿ. ಆಮೇಲೆ ಪ್ರಾಪರ್ ಆಗಿ ಡಾಕ್ಯುಮೆಂಟ್ಸ್‌ನ ಅಪ್ಲೋಡ್ ಮಾಡಿ, ಕಾನ್ಫಿಡೆಂಟಾಗಿ ಅಪ್ಲೋಡ್ ಮಾಡಿ. ಸೊ ನೋಡಿ ಗೈಸ್, ಬರೋದು ಬಿಡೋದು ಅದು ಸೆಕೆಂಡ್ರಿ, ಓಕೆನಾ? ಅಪ್ಲೈ ಮಾಡೋದು ನಮ್ಮ ಧರ್ಮ, ಓಕೆನಾ? ಇದು ಆ್ಯಕ್ಚುಲಿ ಎಲ್ಲ ಕಡೆ ಇಡೀ ಇಂಡಿಯಾದಲ್ಲೇ ಅಪ್ಲೈ ಮಾಡೋದ್ರಿಂದ ಸೊ ಸೆಲೆಕ್ಷನ್ ಆಗೋದು ಅಂದರೆ ನಿಮ್ಮ ಪ್ರಯಾರಿಟಿ, ನಿಮ್ಮ ಏನಂತಾರೆ ನಿಮ್ಮ ಸಿಚುವೇಶನ್ ಯಾವ ರೀತಿ ಇದೆ ಅಂದ್ಕೊಂಡೆ ಅವರು ಸೆಲೆಕ್ಟ್ ಮಾಡ್ತಾರೆ. ಓಕೆನಾ? ಸೊ ಡೋಂಟ್ ವರಿ. ಮೇ ಮೇ ಬಿ ನೆಕ್ಸ್ಟ್ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ನೀವೇ ಆಗಿರ್ಬೋದು ಅಲ್ವಾ? ಸೊ ಎಲ್ಲಾನು ಅಪ್ಲೈ ಮಾಡ್ತಾ ಹೋಗಿ. ಆಮೇಲೆ ಈ ಟೈಮಲ್ಲಿ ನೀವು ಓದೋ ಟೈಮಲ್ಲಿ ಏನಿಲ್ಲ ಅಂದರೂ ನಿಮ್ಮ ಕಾಲೇಜ್ ಫೀಸ್ಗಿನ್ನ ಜಾಸ್ತಿನೇ ಬರೋಂಥ ಸ್ಕಾಲರ್ಶಿಪ್ಗಳಿರ್ತವೆ, ಓಕೆನಾ? ಇವಾಗ ಟಾಟಾ ಸ್ಕಾಲರ್ಶಿಪ್ ಆಗಿರ್ಬೋದು, ಮತ್ತೊಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಮತ್ತೊಂದು ಸ್ಕಾಲರ್ಶಿಪ್ ಬರುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಕಾಲರ್ಶಿಪ್ಸು ಅಪ್ಲೈ ಮಾಡ್ತಾ ಹೋದ್ರೆ ಒಂದಲ್ಲ ಒಂದು ಸ್ಕಾಲರ್ಶಿಪ್ಪು ಸೆಲೆಕ್ಟ್ ಆಗೇ ಆಗುತ್ತೆ, ಬಂದೇ ಬರುತ್ತೆ, ಓಕೆನಾ? ಸೊ ಡೋಂಟ್ ವರಿ, ಇದನ್ನು ಕೂಡ ಅಪ್ಲೈ ಮಾಡಿ, ಓಕೆನಾ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್.